ಎಂ ಅನ್ನೋ ಅಕ್ಷರದಲ್ಲಿ ಏನಾದ್ರೂ ನಿಮ್ ಹೆಸರಿದ್ಯಾ? ಅಥವಾ ಎಂ ಇಂದ ಸ್ಟಾರ್ಟ್ ಆಗೋ ಅಂತ ಒಂದು ನಿಮ್ಮ ಕಂಪನಿ ಇದೆಯಾ? ನೋಡಿ, ಎಂ ಅನ್ನೋ ಅಕ್ಷರದಲ್ಲಿ ಯಾರಾದ್ರೂ ಹೆಸರಿಟ್ಕೊಂಡಿದ್ರೆ ಖಂಡಿತವಾಗ್ಲು ನೀವು ತುಂಬಾ ಅಚೀವ್ಮೆಂಟ್ ನ ನೋಡಿರ್ತೀರಾ. ಅಂದ್ರೆ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರ್ತೀರಾ. ನಿಮ್ಗೆ ಯಾವುದೇ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ. ಯಾವ ಬ್ಯಾಕ್ ಗ್ರೌಂಡ್ ಇಲ್ದಿರನು ಕೂಡ ನೀವು ಜಯವನ್ನ ಸಾಧಿಸೋ ಅಂತ ಒಂದು ಅಕ್ಷರನೇ ಎಂ. ಈ ಎಂ ಅನ್ನೋ ಅಕ್ಷರದಲ್ಲಿ ಯಾರೆಲ್ಲ ಹೆಸರಿಟ್ಕೊಂಡಿರ್ತೀರ ಅವರೆಲ್ಲರೂ ಕೂಡ ಬ್ಯಾಕ್ ಗ್ರೌಂಡ್ ಇಲ್ದಿರಾನೆ ಮೇಲಕ್ ಬಂದಿರ್ತೀರಾ. ಹಾಗಾಗಿ ನೋಡಿ, ಎಂ ಅಂದ್ರೆ ಸಾಮಾನ್ಯ ಅಲ್ಲ. ಯಾಕಂದ್ರೆ ಎಂ ಅಂದ್ರೆ ಕೆಳಗಡೆಯಿಂದ ಹೋಗಿ ಮೇಲಿಂದ ಟ್ವಿಸ್ಟ್ ಆಗಿ ಮತ್ತೆ ಮೇಲೋಗಿ ಮತ್ತೆ ಬರೋದು. ಅಂದ್ರೆ ಜಯ, ಮತ್ತೆ ಕೆಳಗಡೆ ಬರ್ತೀರಾ, ಮತ್ತೆ ಜಯವನ್ನ ನೋಡ್ತೀರಾ. ಹೀಗೆ ತುಂಬಾ ಅಚೀವ್ಮೆಂಟ್ ತುಂಬಾ ಕಷ್ಟದಲ್ಲಿ ಮಾಡಿರ್ತೀರಾ. ಸೊ ನೋಡಿ, ಹೀಗೆ ನಮ್ಮ ಮದರ್ ತೆರೇಸಾ ನೋಡಿ, ಎಕ್ಸಾಂಪಲ್ಗೆ ಅವರ ಒಂದು ಒಂದು ನೆನಪು ಇವಾಗೂ ಕೂಡ ಆ ಮದರ್ ತೆರೇಸಾ ತರ ಯಾರು ಏನು ಅಚೀವ್ ಮಾಡಕ್ಕಾಗಿಲ್ಲ. ಅವರು ಎಷ್ಟೋ ಕೋಟ್ಯಾಂತರ ಜನಕ್ಕೆ ತಾಯಿಯಾಗಿದ್ರು. ಅದೇ ರೀತಿ ನಮ್ಮ ಮಣಿರತ್ನಂ ಎಂತ ಡೈರೆಕ್ಟರು. ಅದೇ ರೀತಿ ಮೋಹನ್ ಲಾಲ್ ಆಗಿರ್ಬೋದು, ಅವರು ಕೂಡ ಒಳ್ಳೆ ಆಕ್ಟರ್ ಅವರು. ಮತ್ತೆ ಮುತ್ತುರಾಜ್ ಅಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ರಾಜ್ಕುಮಾರ್ ಆದಾಗೂ ಹಾಗೆ ಮಿಂಚಿದ್ರು, ಮುತ್ತುರಾಜ್ ಆಗಿ ಹುಟ್ಟಿದಾಗ್ಲೇನೆ ಅವರು ಮುತ್ತು ಆಗಿ ಬೆಳೆದ್ರು. ಅದೇ ರೀತಿ ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು, ಅಥವಾ ಕಂಪನಿ ಅಂತ ಬಂದಾಗ ನೋಡಿ, ಮಹೀಂದ್ರ ಕಂಪನಿ ನೋಡಿರ್ತೀರಾ, ಮ್ಯಾಕ್ಡೊನಾಲ್ಡ್ಸ್ ಎಂತ ಫೇಮಸ್ ಒಂದು ಕಂಪನಿ. ಇದೇ ರೀತಿ ಸಾಕಷ್ಟು ಕಂಪನಿಗಳಾಗಿರ್ಬೋದು, ಬ್ರ್ಯಾಂಡ್ ನೇಮ್ ಆಗಿರ್ಬೋದು, ಎಲ್ಲ ಕೂಡ ಇವಾಗ MK ಬ್ರ್ಯಾಂಡ್ ಅಂತ ಬಹಳಷ್ಟು ಸುದ್ದಿ ಮಾಡಿದೆ. ಇದೇ ರೀತಿ ಈ ಒಂದು ಎಂ ಅನ್ನೋ ಅಕ್ಷರದಲ್ಲಿ ಪವರ್ಫುಲ್ ಹೆಸರು ನಿಮ್ದೇನಾದ್ರೂ ಇದ್ರೆ ಖಂಡಿತವಾಗ್ಲು ನೀವು ನಮ್ಮ ಪೇಜ್ ನ ಫಾಲೋ ಮಾಡಿ. ಬಹಳಷ್ಟು ಮಾಹಿತಿಯನ್ನ ನಮ್ಮ ಪೇಜ್ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ಸಿಕ್ಕತ್ತೆ.